ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿರಣ್. ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ಇವತ್ತು ನಮ್ಮ ಸ್ಟಾಕ್ ಬ್ರೋಕರೇಜ್ ಕಂಪ್ನಿಗಳು ನಮ್ಮ ಇನ್ವೆಸ್ಟರಿಗೆ ಒಂದು ಹೊಸ ವಿಶಿಷ್ಟವಾದ ಮತ್ತು ಉಪಯುಕ್ತವಾದ ಒಂದು ಫ್ಯೂಚರನ್ನು ಆ್ಯಡ್ ಮಾಡಿದ್ದೇವೆ ಸ್ನೇಹಿತರೆ. ಏನು ಅಂದರೆ ಸ್ನೇಹಿತರೆ, MTF ಅಂತ, ಮಾರ್ಜಿನಲ್ ಟ್ರೇಡಿಂಗ್ ಫೆಸಿಲಿಟಿ ಆರ್ ಮಾರ್ಜಿನಲ್ ಟ್ರೇಡಿಂಗ್ ಫಂಡ್. ಅಂದರೆ ಸ್ನೇಹಿತರೆ, ಮುಂಚೆ ನಿಮಗೆ ಎಷ್ಟು ಅಮೌಂಟ್ ಇತ್ತು ಅಷ್ಟು ಸ್ಟಾಕಲ್ಲಿ ಮಾತ್ರ ನೀವು, ಇವತ್ತು 1 ಲಕ್ಷ ರೂಪಾಯಿ ಇದ್ದರೆ 1 ಲಕ್ಷ ರೂಪಾಯಿ ಮಾತ್ರ ನೀವು ಬೈ ಮಾಡ್ಬೋದಾಯಿತು ಸ್ನೇಹಿತರೆ. ಆದರೆ ಈಗ ಬ್ರೋಕರೇಜ್ ಕಂಪ್ನಿಗಳು, ಜೀರೋದಾ ಇರ್ಬೋದು, ಆ್ಯಂಜಲ್ ಒನ್ ಇರ್ಬೋದು, ಎಮ್ ಸ್ಟಾಕ್ ಇರ್ಬೋದು, ಕೋಟೆಕ್ ಸೆಕ್ಯೂರಿಟೀಸ್ ಇರ್ಬೋದು, ICICI ಸೆಕ್ಯೂರಿಟಿ, ಈ ಥರ ಬ್ರೋಕರೇಜ್ ಕಂಪ್ನಿಗಳು ನಮ್ಮ ಮಾರ್ಜಿನಲ್ ಟ್ರೇಡಿಂಗ್ ಫೆಸಿಲಿಟಿಲಿ ನಮ್ಮ ಒಂದು ಅಮೌಂಟ್ಗೆ ಅವರು ಲಿವರೇಜ್ ಅಂತ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಈಗ ನಮ್ಮ ಹತ್ರ 1 ಲಕ್ಷ ಇತ್ತು ಅಂದರೆ ಕೆಲವೊಂದು ಸ್ಟಾಕಿಗೆ 2x, 3x, 4x, 5x, ಅಂದರೆ ನಾವು 1 ಲಕ್ಷದಲ್ಲಿ 5 ಲಕ್ಷದವರೆಗೂ ನಾವು ಸ್ಟಾಕನ್ನು ಬೈ ಮಾಡ್ಬೋದು ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಇದಕ್ಕೆ ನಾವು ಯಾವ ಸ್ಟಾಕಲ್ಲಿ ಕೂಡ ಬೈ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಇದು NSE ಇರುವಂಥ ಸ್ಟಾಕಲ್ಲಿ ಮಾತ್ರ ಬೈ ಮಾಡೋದು ಕರೆಂಟಲ್ಲಿ. ಮತ್ತು ಇದು ಆ ಬ್ರೋಕರೇಜ್ ಕಂಪ್ನಿಗಳು ಯಾವ ಸ್ಟಾಕ್ಗಳನ್ನ ಅಪ್ರೂವ್ ಮಾಡಿದೆ ಅಂತ ಲಿಸ್ಟು ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಲಿವರೇಜ್ ಕೂಡ ಅವರೇ ಫಿಕ್ಸ್ಡ್ ಮಾಡಿದ್ದಾರೆ. 2x ಇರ್ಬೋದು, 3x ಇರ್ಬೋದು, 4x, 5x ಈ ಥರ. ಈಗ ಒಂದು ನೀವು 5 ಲಕ್ಷ ಸ್ಟಾಕ್ ತಗೊಬೇಕು ಅಂದರೆ ಕೆಲವೊಂದು ಸ್ಟಾಕ್, ಒಳ್ಳೆ ಸ್ಟಾಕ್, ಇನ್ಫೋಸಿಸ್ ಈ ಥರ ಸ್ಟಾಕಿಗೆ ನೀವು 1 ಲಕ್ಷ ಇದ್ದರೆ 5 ಲಕ್ಷದವರೆಗೂ ಸ್ಟಾಕ್ ತಗೊಬೋದು. ಮತ್ತು ಅಪ್ ಟು 50 ಲ್ಯಾಕ್ಸ್ವರೆಗೂ ಲಿವರೇಜ್ ಕೊಡ್ತಾರೆ ಸ್ನೇಹಿತರೆ. ಒಂದು ಸ್ಟಾಕಲ್ಲಿ 10 ಲಕ್ಷದವರೆಗೂ ಲಿವರೇಜ್ ಅಷ್ಟು ಕೊಡ್ತಾರೆ ಸ್ನೇಹಿತರೆ. ಇದರದ್ದು ಆದರೆ ಇದಕ್ಕೂ ಬಡ್ಡಿ ಇದೆ ಸ್ನೇಹಿತರೆ. ನೀವು ಲೋನ್ ಅಂದರೆ ಒಟ್ ಎ ಟೈಮ್ ಒಂದೇ ಸಮ ತಗೊಬೋದು. ನೀವು ಎಷ್ಟು ದಿವಸಕ್ಕೆ ಇದು ಮಾಡ್ತಿರೋ 0.4% ಪರ್ ಡೇ ಪರ್ ಲ್ಯಾಕ್ ಅಂತಾರೆ. ಅಂದರೆ 1 ಲಕ್ಷಕ್ಕೆ ನಿಮಗೆ 40 ರೂಪೀಸ್ ಪರ್ ಡೇ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಈಗ 4 ಲಕ್ಷ ತಗೊಂಡ್ರೆ 4 ಲಕ್ಷ 160 ರೂಪೀಸ್ ಪರ್ ಡೇ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಈ ರೀತಿ ಕಂಪ್ನಿಗಳು ನೀವು ಯಾವ ರೀತಿ ಎಷ್ಟು ದಿವಸ ಕೂಡ ನೀವು ಬಳಸ್ಕೊಬೋದು ಸ್ನೇಹಿತರೆ. ಈಗ ಇದಿಷ್ಟೇ ದಿವಸ ಅಂತ ಇಲ್ಲ. ಇವ್ರು ಯಾವ ಥರ ಮಾಡ್ತಾರೆ, ಇವತ್ತು ಬೈ ಮಾಡಿದ್ರೆ ನಾಳೆ ಟ್ರೇಡಿಂಗ್ ಪ್ಲಸ್ 1 ಡೇ ತಾಣ್ತಾರೆ ಸ್ನೇಹಿತರೆ. ಈ ಥರ ನೀವು ಬಡ್ಡಿ ಕಟ್ಟಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಇಯರ್ಲಿ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟು 10% ಪರ್ಸನಲ್ ಲೋನ್ ಪ್ರಕಾರ ಆಗುತ್ತೆ ಸ್ನೇಹಿತರೆ. ಅಪ್ರೂವ್ಡ್ ಲಿಸ್ಟ್ ಇದೆ, ಕಂಪ್ನಿ ನೇಮ್ ಬರುತ್ತೆ. ನಿಮ್ಗೆ ಚೆಕ್ ಮಾಡ್ಕೊಬೇಕಾದ್ರೆ ಯಾವ ಬ್ರೋಕರೇಜ್ ಕಂಪ್ನಿ ಹೋದರೆ ಆ ಕಂಪ್ನಿ ನೇಮು ಮತ್ತು ಅದಕ್ಕೆ ಯಾವ ಥರ ಲಿವರೇಜ್ ಕೊಟ್ಟಿದೆ ಅಂತ ಬರುತ್ತೆ ಸ್ನೇಹಿತರೆ. ಇದನ್ನು ಲಿವರೇಜ್ ಮಾಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಎಲ್ಲ ಕಂಪ್ನಿಲೂ ನೀವು ಹೂಡಿಕೆ ಮಾಡಿದ ತಕ್ಷಣ ಪ್ರಾಫಿಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಅದು ನಿಮ್ಮ ಅನಾಲಿಸಿಸ್ ಇರ್ಬೋದು, ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡ್ತೀರಾ, ಯಾವ ರೀತಿ ಅದರ ಬಗ್ಗೆ ತಿಳ್ಕೊಂಡಿರ್ತೀರ, ಅದ್ರ ಮೇಲೆ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಅಟ್ಲೀಸ್ಟ್ ಹೂಡಿಕೆ ಮಾಡ್ಬೋದು. ಮತ್ತು ನೀವು ಲಾಂಗ್ ಟರ್ಮ್ ಕೂಡ ವೆಯ್ಟ್ ಮಾಡ್ಬೋದು ಸ್ನೇಹಿತರೆ. ಇವತ್ತು ತಗೊಂಡು ಇವತ್ತೇ ಮಾರೋ ಥರ ಇಲ್ಲ, ಇಂಟರ್ಡೇ ಥರ ಇಲ್ಲ. ಇದು ಲಾಂಗ್ ಟರ್ಮಿಗೆ ಮಾತ್ರ ಸ್ಟಾಕಲ್ಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕೆಲವೊಬ್ರಿಗೆ ಉಪಯೋಗ ಆಗ್ತದೆ, ಕೆಲವೊಬ್ಬರಿಗೆ ಅನಾನುಕೂಲ ಆಗುತ್ತೆ. ಮತ್ತು ಪ್ರತಿ ದಿವಸ ಇದು ಬಡ್ಡಿ ಕಟ್ಟಾಗ್ತಾ ಹೋಗುತ್ತೆ ಸ್ನೇಹಿತರೆ. 1 ಲಕ್ಷಕ್ಕೆ 40 ರೂಪೀಸ್ ಥರ ನೀವು ಎಷ್ಟು ದಿವಸ ಕೂಡ ಹೋಲ್ಡ್ ಮಾಡ್ಬೋದು ಸ್ನೇಹಿತರೆ. ಎಷ್ಟು ದಿವಸ ಹೋಲ್ಡ್ ಮಾಡ್ತೀರೋ ಅಷ್ಟು ದಿವಸಕ್ಕೆ ಇಂಟ್ರೆಸ್ಟ್ ರಿಟರ್ನ್ ಆಗ್ತಾರೆ. ಮತ್ತು ಅವತ್ತು ಸಂಜೆ ನಿಮಗೆ 7 o'clock ಒಳಗೆ ಒಂದು ಫ್ಲೆಡ್ಜದ್ದು ಒಂದು ಬರುತ್ತೆ. ಆ ಫ್ಲೆಡ್ಜ್ ಮಾಡಬೇಕು. ಅಪ್ರೂವಲ್ ಆದರೆ ಆಟೋಮೆಟಿಕ್ ನಿಮ್ಮದು ಇದರಲ್ಲಿ MTFಲ್ಲಿ ನಿಮ್ಮದು ಇದಾಗುತ್ತೆ ಸ್ನೇಹಿತರೆ. ಇನ್ ಕೇಸು ನೀವು ಆ ಫ್ಲೆಡ್ಜಲ್ಲಿ ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಾರ್ಮಲ್ ಟ್ರೇಡಿಗೆ ಕನ್ವರ್ಟ್ ಆಗುತ್ತೆ. ನೀವು ಅಷ್ಟು ಅಮೌಂಟನ್ನು ಹಂಚಬೇಕಾಗುತ್ತೆ ಸ್ನೇಹಿತರೆ. ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಯಾವುದೇ ಕಾರಣಕ್ಕೆ ನಮ್ಮ ಪ್ರಕಾರ ಎಲ್ಲರೂ ಹೇಳೋದು, ನಿಮ್ಮಲ್ಲಿ ಹೂಡಿಕೆ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ಥರ MTF ಆಗಲಿ ಇನ್ನೊಂದಾಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿತ್ತು ಅಂದರೆ ಇದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ನಿಮ್ಮಲ್ಲಿ ಎಷ್ಟಿರುತ್ತೋ ಅದು ಮಂತ್ಲಿ ವೈಸು ನೀವು ಇನ್ವೆಸ್ಟ್ಮೆಂಟ್ ತಗೋಗಿ ಸ್ನೇಹಿತರೆ. ಯಾವುದೇ ವಿಷಯದಲ್ಲಿ ಆಗಲಿ ಒಳ್ಳೆಯದಿರುತ್ತೆ, ಕೆಟ್ಟದ್ದಿರುತ್ತೆ, ಎಲ್ಲದೂ ಇರುತ್ತೆ. ಅದು ನೀವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೀನ ಅದ್ರ ಮೇಲೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಒಂದು ಚಾಕು ಇರ್ಬೋದು ಸ್ನೇಹಿತರೆ, ಒಳ್ಳೆಯದಕ್ಕೂ ಆಗುತ್ತೆ, ಚುಚ್ಚಕ್ಕೂ ಆಗುತ್ತೆ ಸ್ನೇಹಿತರೆ. ತರಕಾರಿ ಕಟ್ ಮಾಡೋಕ್ಕೂ ಆಗುತ್ತೆ, ಪ್ರತಿಯೊಂದಕ್ಕೂ ಆಗುತ್ತೆ ಸ್ನೇಹಿತರೆ. ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದ ವಿಷಯ ಸ್ನೇಹಿತರೆ. ಇವತ್ತಿನ ವಿಷಯ ಇದಾಗಿತ್ತು. ಇಂಥ ವಿಷಯಗಳು ನಿಮಗೆ ಉಪಯುಕ್ತವಾಗುತ್ತೆ. ದಯವಿಟ್ಟು ಇಂಥ ವ್ಯಕ್ತಿಗಳು ಮುಂದೆ ನಿಮಗೆ ಇನ್ನೂ ರೀತಿ ಹೆಚ್ಚಿನ ವಿಷಯವನ್ನು ತಿಳಿಸ್ಕೊಡೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು.